ನಮಸ್ಕಾರ ಗೆಳೆಯರೇ. ಕ್ರಿಕೆಟ್ ಮೈದಾನದಲ್ಲಿ ಬ್ಯಾಟ್ಸ್ಮನ್ ಅಂದ್ರೆ ಬೌಲರ್ ಹಾಕಿದ ಬಾಲ್ಗೆ ಶಾಟ್ ಹೊಡೆಯೋದು ಗೊತ್ತು. ಆದರೆ ಬೌಲರ್ ಎಲ್ಲಿ ಬಾಲ್ ಹಾಕಿದ್ರು ಅದನ್ನ ತಮಗೆ ಬೇಕಾದ ಕಡೆಗೆ, ಅದರಲ್ಲೂ ವಿಶೇಷವಾಗಿ ವಿಕೆಟ್ ಕೀಪರ್ ತಲೆ ಮೇಲಿಂದ ಸಿಕ್ಸರ್ ಹೊಡೆಯುವ ಕಲೆ ಗೊತ್ತಿರೋದು ಒಬ್ಬರಿಗೆ. ಅವರೇ ನಮ್ಮ ಸೂರ್ಯಕುಮಾರ್ ಯಾದವ್. ಇಂದು ಈ 360 ಡಿಗ್ರಿ ಆಟಗಾರನ ರೋಚಕ ಜರ್ನಿ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೂರ್ಯ ಅವರು ಯಶಸ್ಸು ರಾತ್ರೋರಾತ್ರಿ ಬಂದಿದ್ದಲ್ಲ. 1990ರಲ್ಲಿ ಮುಂಬೈನಲ್ಲಿ ಜನಿಸಿದ ಇವರು ಸುಮಾರು 10 ವರ್ಷಗಳ ಕಾಲ ದೇಶೀಯ ಕ್ರಿಕೆಟ್ ಮತ್ತು IPL ನಲ್ಲಿ ರನ್ ಮಳೆ ಹರಿಸಿದ್ರು. ಇಂಡಿಯನ್ ಟೀಮ್ಗೆ ಸೆಲೆಕ್ಟ್ ಆಗಿರಲಿಲ್ಲ. ಆದರೆ ಅವರು ಹಠ ಬಿಡಲಿಲ್ಲ. 2021ರಲ್ಲಿ ತಮ್ಮ 30ನೇ ವಯಸ್ಸಿನಲ್ಲಿ ಇಂಗ್ಲೆಂಡ್ ವಿರುದ್ಧ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ರು. ಆ ಮೊದಲ ಪಂದ್ಯದಲ್ಲೇ ಜೋಫ್ರಾ ಆರ್ಚರ್ ಎಸೆದ ಮೊದಲ ಎಸೆತವನ್ನೇ ಸಿಕ್ಸರ್ ಸಿಡಿಸಿ ನಾನು ಬಂದಿರೋದು ಆಳೋದಕ್ಕೆ ಅಂತ ಜಗತ್ತಿಗೆ ಸಾರಿದ್ರು. ಸೂರ್ಯಕುಮಾರ್ ಬ್ಯಾಟಿಂಗ್ ಅಂದ್ರೆ ಅದೊಂದು ಮ್ಯಾಜಿಕ್. ಮೈದಾನದ ಯಾವುದೇ ಮೂಲೆಗೆ ಬೇಕಾದ್ರೂ ಇವರು ಚೆಂಡನ್ನು ಪಟ್ಟಬಲ್ಲರು. ಇವರ ಸುಪ್ಲಾ ಶಾಟ್ ಅಂದ್ರೆ ಬೌಲರ್ಗಳಿಗೆ ನಡುಕ. T20 ಕ್ರಿಕೆಟ್ನಲ್ಲಿ ಅತಿ ವೇಗವಾಗಿ 2000 ಮತ್ತು 3000 ರನ್ ಪೂರೈಸಿದ ದಾಖಲೆ ಇವರ ಹೆಸರಲ್ಲಿದೆ. ಸತತವಾಗಿ T20 ಶ್ರೇಯಾಂಕದಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದು 2022 ಮತ್ತು 23ರಲ್ಲಿ ಸತತವಾಗಿ ICC T20 ಕ್ರಿಕೆಟರ್ ಆಫ್ ದಿ ಇಯರ್ ಪ್ರಶಸ್ತಿ ಗೆದ್ದಿದ್ದಾರೆ. ರೋಹಿತ್ ಶರ್ಮಾ ಅವರ ನಿವೃತ್ತಿಯ ನಂತರ ಈಗ ಸೂರ್ಯ ಭಾರತ T20 ತಂಡದ ಪೂರ್ಣ ಪ್ರಮಾಣದ ನಾಯಕ. ಇವರ ನಾಯಕತ್ವದಲ್ಲಿ ಭಾರತ ಈಗಾಗಲೇ ಶ್ರೀಲಂಕಾ, ದಕ್ಷಿಣ ಆಫ್ರಿಕಾ ಮತ್ತು ಇತ್ತೀಚೆಗೆ ನ್ಯೂಜಿಲೆಂಡ್ ವಿರುದ್ಧ ಸರಣಿ ಜಯಿಸಿದೆ. ಇವರ ವಿನ್ ಪರ್ಸೆಂಟೇಜ್ ಸುಮಾರು 75ಕ್ಕಿಂತ ಹೆಚ್ಚಿದೆ ಅನ್ನೋದು ವಿಶೇಷ. ಅಷ್ಟೇ ಅಲ್ಲ, 2024ರ ವರ್ಲ್ಡ್ ಕಪ್ ಫೈನಲ್ ನಲ್ಲಿ ಇವರು ಹಿಡಿದ ಆ ಕ್ಯಾಚ್ ಭಾರತಕ್ಕೆ ಕಪ್ ತಂದು ಕೊಟ್ಟಿತು ಅಂದ್ರೆ ತಪ್ಪಾಗಲ್ಲ. ಸೂರ್ಯಕುಮಾರ್ ಕೇವಲ ಒಬ್ಬ ಆಟಗಾರನಲ್ಲ, ವಯಸ್ಸು ಕೇವಲ ಸಂಖ್ಯೆ, ಪರಿಶ್ರಮವಿದ್ದರೆ ಯಶಸ್ಸು ಖಂಡಿತ ಅನ್ನೋದಕ್ಕೆ ದೊಡ್ಡ ಉದಾಹರಣೆ. ಅವರ ಈ 360 ಡಿಗ್ರಿ ಆಟ ನಿಮಗೂ ಇಷ್ಟನಾ? ಸೂರ್ಯನ ಅವರ ಫೇವರೆಟ್ ಶಾಟ್ ಯಾವುದು? ಕಮೆಂಟ್ ಮಾಡಿ ತಿಳಿಸಿ. ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.